ಎಲ್ಲರಿಗೂ ನಮಸ್ಕಾರ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ರಾಯರ ಹತ್ರ ಬೇಡ್ಕೊಂಡು ನಿಮ್ಮ ಆಶೀರ್ವಾದ ನನಗೆ ಸದಾಕಾಲ ಹೀಗೆ ಇರಲಿ ಅಂತ ಮತ್ತೊಮ್ಮೆ ರಾಯರ ಹತ್ರ ಬೇಡ್ಕೊಂಡು ನಾನು ನಿನ್ನೆ ಯಾಕೆ ನಾನು ನಾಮಲೇಖನ ರಾಯರದು ನಾಮಲೇಖನ ಬರದೆ ಅಂದರೆ, ನಾನು ರಾಯರ ಹತ್ರ ಒಂದೇನೋ ಕೇಳ್ಕೊಂಡಿದ್ದೆ. ನನಗೆ ಈ ಸೇವೆ ಆಗಬೇಕು ರಾಯರೇ, ನಾನು ನಿಮ್ಮ ಸೇವೆ ಮಾಡೋಕ್ಕೆ ನಾನು ಸದಾ ಸಿದ್ಧನಾಗಿರ್ತೀನಿ. ನನಗೊಂದು ಈ ಥರ ಪ್ರಾಬ್ಲಮ್ ಆಗಿದೆ, ಏನೋ ಮಿಸ್ಟೇಕಾಗಿ ಕೆಲಸದಿಂದ ತೆಗೆದಾಕಿದ್ರು. ಸರಿ ಇರಲಿ ಅಂದ್ಬಿಟ್ಟು ನಾನು ಒಂದು ಒಳ್ಳೆ ಕಡೆ ಜಾಬ್ ಕೊಡಿಸಿ ಅಂತ ರಾಯರನ್ನ ಕೇಳ್ಕೊಂಡಿದ್ದೆ. ಅದು ರಾಯರು ಇಷ್ಟು ಬೇಗ ನನ್ನ ಆಸೆನ ತೀರಿಸ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ಒಳ್ಳೆ ಕಡೆ ಕೆಲಸ ಕೊಡಿಸಿದ್ದಾರೆ. ನಾನು ರಾಯರ ಹತ್ರ ಇವತ್ತು ಹೂವು ಇಟ್ಟು ಪೂಜೆ ಮಾಡಿಕೊಂಡೆ. ರಾಯರ ಒಳ್ಳೆ ಕಡೆ ಕೆಲಸ ಕೊಡಿಸಿದ್ದೀರಾ, ಅದು ನಿಮಗೂ ಇಷ್ಟ ಆಗೈತಾ ಇಲ್ವಾ ರಾಯರೇ? ನೀವು ನನಗೆ ಆ ಒಳ್ಳೆ ಕಡೆ ಕೆಲಸ ಇದ್ಕೊಂಡು ನನ್ನ ಹೆಸರು ಉಳಿಸಿ, ನನ್ನ ಕೆಲಸಕ್ಕೆ ಸೇರಿಸೋ ಹೆಸರೆಲ್ಲ ಉಳಿಸಿ ಅಂತ ಕೇಳ್ಕೊಂಡಿದ್ದೆ ರಾಯರನ್ನ. ಯಾಲ್ಲಿಂದ ರಾಯರನ್ನ ಹೂವು ಕೊಟ್ಟರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನನಗೆ ಆಶೀರ್ವಾದ ಚೆನ್ನಾಗೇ ಮಾಡಿದ್ರು. ತಿರ್ಗಾ ನಾನು ಯಥಾ ಪ್ರಕಾರ ರಾಮಲೇಖನ ಬರೆದು ರಾಯರ ಸೇವೆಗೆ ಅಂತ ನಾನು ಒಂದು ಬುಕ್ ಅಂತ ಮಡಗಿದ್ದೀನಿ. ನನಗೆ ತುಂಬ ಖುಷಿಯಾದಾಗಲೂ ಬರಿತೀನಿ, ತುಂಬ ದುಃಖದಲ್ಲಿದ್ದಾಗಲೂ ಬರಿತೀನಿ. ನನಗೆ ತುಂಬ ಏನಾದರೂ ಒಂದು ಮನ್ಸಿಗೆ ಬೇಜಾರಾಯಿತು, ಒಂದು ಪ್ರಾಬ್ಲಮ್ಮೇ ಆಯಿತು ಅಂದ್ರೂ ನಾನು ರಾಯರ ಹತ್ರ ಮಾತ್ರ ನನ್ನ ಕಷ್ಟ ಏನೇ ಇದ್ದರೂ ನಾನು ರಾಯರ ಹತ್ರನೇ ಹೇಳ್ಕೊಂಡು ಈ ಥರ ನಾನು ಒಂದು ಚಿಕ್ಕ ಸೇವೆ ನನ್ನ ಕೈಯಲ್ಲಿ ಆದಷ್ಟು 21 ಬಾರಿನೋ ಎಷ್ಟೋ ಒಂದು ನನ್ನ ಕೈಯಲ್ಲಿ ಆದಷ್ಟು ನಾಮಲೇಖನ ಬರೆದು ರಾಯರ ಸೇವೆಯನ್ನು ಮಾಡ್ತೀನಿ. ಸೇವೆ ಆದಮೇಲೂ ನನಗೆ ರಾಯರ ಹತ್ರ ನಾನು ಏನು ಅಂದ್ಕೊಳ್ತೀನೋ ಮನಸ್ಸಲ್ಲಿ ಅದು ನಾನು ರಾಯರ ಹತ್ರ 21 ಬಾರಿ ಬರೆದ ಆದಮೇಲೆ ರಾಯರ ಹತ್ರ ನಾನು ಏನು ಬರೆದಿರ್ತೀನಿ ಬುಕ್ಕನ್ನ ರಾಯರ ಮುಂದೆ ಇಟ್ಬಿಟ್ಟು ನಾನು ಅದನ್ನು ಕೇಳ್ಕೊಳ್ತೀನಿ. ರಾಯರ ನಾನು ಇದನ್ನೇ ಕೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನನ್ನ ಕೈ ಮಾತ್ರ ಯಾವತ್ತೂ ಬಿಡಬೇಡಿ ರಾಯರೇ, ನಾನು ನಿಮ್ಮನ್ನೇ ನಂಬಿದ್ದೀನಿ ಅಂತ. ರಾಯರು ನನಗೆ ಆದಷ್ಟು ಬೇಗ ಇಷ್ಟು ಆಶೀರ್ವಾದ ಮಾಡ್ತಾರೆ ಅಂದ್ಕೊಂಡೇ ಇರಲಿಲ್ಲ. ಇನ್ನೊಂದು ವಿಷಯ, ನಾವು ಒಬ್ಬರು ಸರಿ ದಾರಿಲಿ ನಡೀತಿದ್ರೆ ಭಗವಂತನೂ ಕೂಡ ನಮ್ಮ ಜೊತೆಯಾಗಿ ನಿಂತ್ಕೊಳ್ತಾನಂತೆ. ನಾವು ಸರಿ ದಾರಿ ನಡೆದಿಲ್ಲ ಅಂದರೆ ಭಗವಂತನೂ ಕೂಡ ನಮ್ಮ ಜೊತೆಯಾಗಿ ನಿಲ್ಲಲ್ಲ. ನಾವು ಒಬ್ರಿಗೆ ಸಹಾಯ ಮಾಡಿದ್ರೂ ನಮ್ಮ ಜೊತೆ ಭಗವಂತ ಇರ್ತಾನೆ, ನಾವು ಒಬ್ಬರು ದ್ರೋಹ ಮಾಡಿದ್ರೂ ಭಗವಂತ ಜೊತೆಯಲ್ಲೇ ಇರ್ತಾನೆ. ನಾವೇನೇ ಒಂದು ತಪ್ಪು ಸರಿ ಮಾಡ್ತಿದ್ರು ಭಗವಂತ ಎಲ್ಲನೂ ನೋಡ್ಕೊಳ್ತಾನೆ. ನಾನು ಈ ಮಟ್ಟಕ್ಕೆ ಬರೋಕ್ಕೆ ನನ್ನ ರಾಯರೇ ಕಾರಣ. ನಂದು ಏನೇ ಒಂದು ಸದಾ ಪ್ರಾಬ್ಲಮ್ ಇದ್ರೂ ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ನಂದು ಏನೇ ಒಂದು ಸದಾ ಪ್ರಾಬ್ಲಮಲ್ಲಿ ಇದ್ರೂ ನಾನು ರಾಯರ ಹತ್ರನೇ ಹೇಳ್ಕೊಳ್ಳೋದು. ನನ್ನ ಸುಖನೇ ಆಗಿರಲಿ ದುಃಖನೇ ಆಗಿರಲಿ, ನಾನು ಒಂದೊಂದ್ಸಲಿ ಏನೂ ಕೇಳ್ದೇ ರಾಯರು ನನಗೆಲ್ಲ ಕೊಟ್ಟಿದ್ದಾರೆ. ಇನ್ನು ನಾನು ಕೇಳಬೇಕು ಅನ್ನೋಕ್ಕೆ ಮುಂಚೆನೂ ರಾಯರು ಕೊಟ್ಟಿದ್ದಾರೆ. ನನ್ನ ಮನಸ್ಸಲ್ಲಿ ಏನು ನಡೆಯುತ್ತೋ ರಾಯರನ್ನ ಕೇಳ್ತಾರೆ. ಒಬ್ಬರ ಹತ್ರನೂ ನನ್ನ ತಲೆ ತಗ್ಸೋ ಥರ ರಾಯರನ್ನ ಯಾವತ್ತೂ ಮಾಡಿಲ್ಲ, ಕೈ ಹಿಡಿದೆತ್ತಿದ್ದಾರೆ. ನಾನು ಇಷ್ಟೇ ಹೇಳೋಕ್ಕೆ ಇಷ್ಟ.